ಮಚ ಆಮೇಲೆ ಮಾಡ್ತೀನಿ ಲೋ ನೀನ್ ಆಮೇಲೆ ಫೋನ್ ಮಾಡಿದ್ರು ನಾನು ಮಾತಾಡ್ತೀನಿ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ ಮಚ್ಚ. ಈ ನಡುವೆ ಎಷ್ಟು ಎಣ್ಣೆ ಹೊಡೆದ್ರು ಕಿಕ್ಕೇ ಇರ್ತಿಲ್ಲ ಮಚ್ಚ. ಮೊನ್ನೆ ನಮ್ ಚಂದನ್ ಬರ್ದ್ರೆ ಒಂದು ಫುಲ್ ಬಾಟ್ಲ್ ಹೊಡೆದಿದ್ದೀನಿ, ಕಿಕ್ಕೇ ಇರ್ತಾ ಇಲ್ಲ ಗುರು. ಒಂದು ಪ್ಯಾಕ್ ಸಿಗರೇಟ್ ಸೇದಿದ್ದೀನಿ, ಕಿಕ್ಕೇ ಇರ್ತಾ ಇಲ್ಲ. ಪಕ್ಕಾ ಕಿಡ್ನಿ ಔಟು ಮಚ್ಚ. ಕಿಡ್ನಿ ಹೋಗಿದ್ರೆ ಹುಚ್ಚೆ ಹೆಂಗೋ ಬರುತ್ತಲ್ಲೋ, ನೀನೇನೋ ಮಾತಾಡ್ತೀರಿ ಮಚ್ಚ. ಮೊನ್ನೆ ಮೆಟ್ಲತ್ತಾ ಇದ್ನೋ, ಸಡನ್ ಆಗಿ ಎದೇನೋ ಬಂದ್ಬಿಡ್ತು, ಏನ್ ಆಗ್ಬಿಡ್ತೇನೋ ಅಂತ ಹೋಗಿ ECG ಮಾಡ್ಸ್ಕೊಂಡ್ ಬಂದೆ. ಏನಿಲ್ಲ, ನಾರ್ಮಲ್ ಆಗೈತೆ. ನಾನೆಲ್ಲೋ ಸಿಗರೇಟ್ ಸೇದಿ ಹಾರ್ಟ್ ಹೊಂಟೋಗ್ಬಿಟ್ಟಿದೆ ಅನ್ಕೊಂಡೆ, ಏನೂ ಆಗಿರ್ಲಿಲ್ಲ ಮಚ್ಚ. ಒಂದೊಂದ್ಸತಿ ಹೆಂಗಾಗತ್ ಗೊತ್ತಾ, ನಾನು ಇವಾಗ ಸಿಗರೇಟ್ ಬಿಟ್ಟು 3 ದಿನ ಆಯ್ತು, ಸಿಗರೇಟ್ ಸೇದ್ಬೇಕು ಅನ್ಸ್ತಿಲ್ಲ. ಯಾವನ ಅಲ್ಲಲ್ ಟಪ್ಪಲ್ ನನ್ ಮಗ ಬಂದ್ ಕರ್ಕೊಂಡು ಹೋದ್ರೆ ಸೇರ್ತೀನಿ. ಅವಾಗಿಂದ ಡೈಲಿ 3-4 ಆಗೋಗುತ್ತೆ ಮಚ್ಚ. ಬಿಡೋಣ ಅಂತ ಬಿಡ್ತೀನಿ, ಈ ನನ್ ಮಕ್ಳು ಯಾವನ ಬಂದ್ ಕರೆದ್ರೆ ಸಿಗರೇಟ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂತೀನಿ ಮಚ್ಚ. ಅಲ್ಲಲ್ಲಿ ಆ ನನ್ ಮಗ ಧನುಷ್ ಹುಡುಗಿ ಬಿದ್ಲು, ನಮಗ್ ಯಾರು ಬಿದ್ದಿಲ್ಲ ಮಚ್ಚ. ಏನ್ ಜನ್ಮ ಗುರು ನಮ್ದು. ಯಾರು ಮೋಸ ಮಾಡ್ತಾರೆ, ಯಾರು ಹೊಡಿತಾರೆ, ಯಾರು ಬೈತಾರೋ, ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರಿಗೆ ಹುಡುಗಿರ್ ಬೀಳೋದು, ನಮಗ್ ಬೀಳೋದೇ ಇಲ್ಲ ಮಚ್ಚ. ಯಾಕಂಗೆ? ಎಲ್ಲರೂ 20,000 ಕೊಡ್ತಾರೆ, ಏನ್ ಕೆಲ್ಸಕ್ಕೆ ಹೋಗೋಣ? 20,000ಕ್ಕೆ ಓಟ್ ಬರಕ್ಕೆ 5,000 ಬೇಕು. ಮನೆಗೆ 10,000 ಕೊಟ್ರೆ 5,000ದಲ್ಲಿ ಏನಪ್ಪಾ ಮಾಡ್ತೀನಿ ನೀನು? ಹೇಯ್ ಕರೆಕ್ಟು. ಇಷ್ಟೊಂದು ನಮ್ಮ ಹುಡುಗರು ಬರ್ತಡೆ ಯಾರ್ದೈತೆ ಹೇಳಿ ನೋಡೋಣ. 500 ರೂಪಾಯಿ ಕೇಕ್ ಕುಯಿಸ್ಬಿಟ್ಟು 5,000 ರೂಪಾಯಿ ಹಾಕ್ಸ್ಬಿಡೋಣ. ಅಲ್ಲ ಮಚ್ಚ, ಮೊನ್ನೆ ಚಂದನ್ ಸ್ನ್ಯಾಪ್ ನೋಡ್ದ. ಲೋ ಅವ್ರ ಅಪ್ಪನ ಜೊತೆ ಕುತ್ಕೊಂಡು ಎಣ್ಣೆ ಹೊಡಿತಾನೋ. ನಮ್ಮ ಅಪ್ಪ ಅಂದ್ರು ಅವರೇ. ಆದ್ರೂ ನಂಗೊಂದು ಆಸೆ ಮಚ್ಚ, ನಮ್ಮ ಅಪ್ಪನ ಜೊತೆ ಸಿಟ್ಟಿಂಗ್ ಆಗ್ಬೇಕು. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ.